ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಸಿದ್ದರಾಮಯ್ಯ ಸಾಕಷ್ಟು ಅತೃಪ್ತಿಗೊಂಡಿದ್ದಾರಂತೆ. ವಿಸ್ತರಣೆಯ ಎಕ್ಸ್ಕ್ಲೂಸಿವ್ ನ್ಯೂಸ್ ನಿಮ್ಮ ಕೆಎನ್ಕೆಯಲ್ಲಿ. ಸಂಪುಟ ವಿಸ್ತರಣೆಗೆ ಸಿದ್ದು ಸಾಕಷ್ಟು ಅತೃಪ್ತಿಯಾಗಿದ್ದಾರೆ. ವಿಸ್ತರಣೆಯ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಕೆಎನ್ಬಿಯಲ್ಲಿ. ಹೈಕಮಾಂಡ್ ಲೀಡರ್ಸ್ ಆಗಸ್ಟ್ 1ರ ನಡೆಗೆ ಟಗರು ಕೆಂಡವಾಗಿದ್ದಾರೆ. ಕಿಡಿಕಿಡಿಯಾಗಿ ಮೌನ ತಾಳಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ವಿಸ್ತರಣೆ ಖಾತೆ ಹಂಚಿಕೆಗೆ ಸಿದ್ದು ತಕರಾರು ಮಾಡ್ತಾ ಇದ್ದಾರಂತೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಆಯಿತು. ಆ ಕಾರ್ಯಕ್ರಮದಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಭಾಗವಹಿಸಲಿಲ್ಲ. ಈ ಕುರಿತಂತೆ ಅಸಮಾಧಾನಗೊಂಡಿರ್ತಕ್ಕಂಥ ಸಾಕಷ್ಟು ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತಾ ಇದೆ. ಇನ್ನು ಈ ಒಂದು ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಒಂದು ಒಳಬೇಗುದಿ ಏನಿದೆ ಅದು ನಿಮ್ಮ ಕರ್ನಾಟಕ ನ್ಯೂಸ್ ಫೀಡ್ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ನೀವು ನೋಡ್ತಾ ಇರುವಂಥದ್ದು. ಇನ್ನು ಹೈಕಮಾಂಡ್ ಲೀಡರ್ಸ್ ಆಗಸ್ಟ್ 1ರ ನಡೆಗೆ ಟಗರು ಕೆಂಡವಾಗಿದ್ದಾರಂತೆ. ಇನ್ನು ಕಿಡಿಕಿಡಿಯಾಗಿ ಸದ್ಯಕ್ಕೆ ಮೌನವನ್ನು ತಾಳಿದಂತಹ ಸಿದ್ದರಾಮಯ್ಯ ಯಾವುದರ ಬಗ್ಗೆಯೂ ಕೂಡ ರಿಯಾಕ್ಟ್ ಮಾಡ್ತಾ ಇಲ್ಲ. ನೋಡಿ, ಕೈನಲ್ಲಿ ಬೇಸರ, ಗೊಂದಲದ ಮಧ್ಯೆ ಮೌನ ವಹಿಸಿದ್ದಾರೆ, ಮೌನ ತಾಳಿದ್ದಾರೆ. ಶಾಸಕರು ಆಕಾಂಕ್ಷಿಗಳ ಬಹಿರಂಗ ಮುನಿಸು ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಬೇಸರ ತೋರಿದ್ರೂ ಕೂಡ ಸಿದ್ದು ಡೋಂಟ್ ಕೇರ್ ಅಂತಿದ್ದಾರೆ. ಸಿದ್ದು ಮೌನಕ್ಕೆ ಹೈಕಮಾಂಡ್ ನಡಿಗೆ ಕಾರಣ. ಸ್ಥಾನ ಗಿಟ್ಟಿಸಿಕೊಳ್ಳುವಲ್ಲಿ ಜಮೀರ್ ಸಕ್ಸಸ್ ಆಗಿದ್ದಾರೆ. ಜಮೀರ್ಗೆ ಮತ್ತೆ ಸ್ಥಾನ ಸಿಕ್ಕಿದ್ದಕ್ಕೆ ಸಿದ್ದು ಗರಂ ಆದ್ರ. ತನ್ನ ವಿರುದ್ಧ ಕೆಲಸ ಮಾಡಿದವರಿಗೆ ಪಟ್ಟವನ್ನ ಕೊಡಲಾಯಿತು ಎನ್ನುವಂತಹ ಒಳಬೇಗುದಿ ಅವರ ಮಧ್ಯೆ ಇದೆಯಾ? ಸ್ಥಾನ ನೀಡಿದ್ದಕ್ಕೆ ಹೈಕಮಾಂಡ್ ಮೇಲೂ ಕೂಡ ಮುನಿಸ್ಕೊಂಡಿದ್ದಾರಾ ಸಿದ್ದರಾಮಯ್ಯ ಅವರು? ಇದೇ ಕಾರಣಕ್ಕೆ ತುಟಿ ಎರಡು ಮಾಡದೆ ಸಿದ್ದು ಮೌನವನ್ನು ತಾಳಿದ್ದಾರಾ? ಹೀಗೆಲ್ಲ ಪ್ರಶ್ನೆಗಳು ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಇರುವಂಥದ್ದು. ಏನಾದರೂ ಆಗಲಿ ಅಂತ ಕೈಕಟ್ಟಿ ಕುಳಿತುಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಅವರ ಈ ನಡೆಯಿಂದ ಹೈಕಮಾಂಡ್ಗೆ ಭಾರಿ ಮುಜುಗರ ಆದಂತೆ ಕಾಣಿಸ್ತಾ ಇದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.